ನಮಸ್ಕಾರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ದೊಡ್ಡನಗೌಡ ಪಾಟೀಲ್. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1793 ಮಾನ್ಯ ಆರೋಗ್ಯ ಸಚಿವರಿಗೆ ಕೇಳೋದಕ್ಕೆ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಮೊದಲನೇದಾಗಿ ಮಾನ್ಯ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆ ನನ್ನ ಕ್ಷೇತ್ರಕ್ಕೆ ಕ್ರಿಟಿಕಲ್ ಕೇರ್ ಮತ್ತು ಲಿಂಗದಳ್ಳಿ ಹಿರೇಬನ್ನಿಗೋಳ್ ಗ್ರಾಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೊಟ್ಟಿದ್ದಕ್ಕಾಗಿ ತಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಇವತ್ತು ನನ್ನ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಔಷಧಿಗಳ ಕೊರತೆ ಬಹಳಷ್ಟು ಆಗ್ತಾ ಇದೆ. ಏನು ಕೇಳಿದ್ರು ಕೂಡ ಔಷಧ ಹೊರಗಡೆ ಬರ್ಕೊಡತಕ್ಕಂಥ ಕೆಲಸ ಆಗ್ತಾ ಇದೆ. ಕೇಳಿದ್ರೆ ಯಾವುದು ಕೂಡ ಬಂದಿಲ್ಲ ಅಂತಕ್ಕಂಥದ್ದನ್ನ ನನಗೆ ಸಿದ್ಧ ಉತ್ತರ ಅಲ್ಲಿಂದ ಬರ್ತಕ್ಕಂಥದ್ದು. ಅದಕ್ಕೆ ತಾವು ದಯವಿಟ್ಟು ಈಗಾಗಲೇ ಹೇಳಿದಿರಿ, ನಿಮಗೆ ABRKದೊಳಗೆ ಮತ್ತು ARS ತೊಗೊಳೋದಕ್ಕೆ ನಾವು ಅನುಮತಿ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನ. ಆದರೆ ಇಲ್ಲಿವರೆಗೂ ಕೂಡ ಎಲ್ಲವನ್ನೂ ಕೂಡ ಹೊರಗಡೆ ತರ್ತಕ್ಕಂಥದ್ದು ಆಗ್ತಾ ಇದೆ. ಅದ್ರ ಜೊತೆಗೆ ಬಡ ರೋಗಿಗಳಿಗೆ ಉಚಿತವಾಗಿ ಸೌಲಭ್ಯ ನೀಡಬೇಕು ಅಂತೇಳಿ CT ಸ್ಕ್ಯಾನ್ ಕೂಡ ಇದೆ. ಅದರಲ್ಲಿ ಅದನ್ನು ಆಪರೇಟ್ ಮಾಡ್ತಕ್ಕಂಥ ಆಪರೇಟರ್ ಯಾರು ಕೂಡ ಇಲ್ಲ. ದಯವಿಟ್ಟು ಇವು ಬಹಳ ಸಮಸ್ಯೆಗಳಾಗಿದೆ. ತಮ್ಮ ಗಮನಕ್ಕೂ ತಂದಿದ್ದೀನಿ ಈಗಾಗಲೇ 2-3 ಸರಿ. ಅದಕ್ಕೆ ಸರಿಯಾದ ರೀತಿ ವ್ಯವಸ್ಥೆ ಆಗಿಲ್ಲ. ದಯವಿಟ್ಟು ಅದು ತುಂಬಿಕೊಳ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಅದ್ರ ಜೊತೆಗೆ ಇನ್ನೊಂದು ಏನಾಗ್ತಾ ಅಂತ ಹೇಳಿದ್ರೆ, ಕೋವಿಡ್ ಸಮಯದಲ್ಲಿ ಕೇಂದ್ರ ಸರ್ಕಾರ ಆಕ್ಸಿಜನ್ ಪ್ಲಾಂಟ್ ಅನ್ನು ನೀಡಿದೆ. ಅದರ ಉಪಯೋಗನೂ ಕೂಡ ಇಲ್ಲ. ಯಾಕಂದ್ರೆ ಅದನ್ನ ಆಪರೇಟ್ ಮಾಡ್ತಕ್ಕಂಥ ಆಪರೇಟರ್ ಕೂಡ ಇಲ್ಲ. ಅದು ಬಹಳಷ್ಟು ಸಮಸ್ಯೆಗಳಾಗ್ತಾ ಇರೋದ್ರಿಂದ ದಯವಿಟ್ಟು ತುಂಬಿಕೊಳ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಮತ್ತು ಔಷಧಿಗಳನ್ನ ಬಹಳ ಶೀಘ್ರವಾಗಿ ನೀಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದ್ರೆ ಎಲ್ಲದೂ ಕೂಡ ಹೊರಗೆ ಬರ್ಕೊಟ್ರೆ ಆಗೋದಿಲ್ಲ ಅಂತಕ್ಕಂಥದ್ದು ನನ್ನ ವಿನಂತಿ. ಮಾನ್ಯ ಸಭಾಧ್ಯಕ್ಷರೇ, ಔಷಧಿಗಳನ್ನ ಹೊರಗಡೆ ಬರ್ಕೊಡ್ತಾ ಇರೋದ್ರಿಂದ ಅದು ಸರಿಯಾದ ಮಾಹಿತಿ ಅಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲಾ ಕಡೆ ಔಷಧಿಯ ಒಂದು ಅವೈಲಬಿಲಿಟಿ ಇದೆ. KSMS ಸಪ್ಲೈ ಆಗಿರೋದು ಅದು ಒಂದ್ ಕಡೆ ಇರಬಹುದು. ಸ್ಥಳೀಯವಾಗಿಯೇ ಅವರಿಗೆ ತಗೊಳ್ಳೋದಕ್ಕೆ ಎಲ್ಲ ಹಣಕಾಸಿನ ವ್ಯವಸ್ಥೆಗಳು ಮಾಡಿಕೊಟ್ಟಿದ್ದೇವೆ. ABRK ಫಂಡ್ ಇದೆ. ನಾವು ಕೂಡ ಅಡಿಷನಲ್ ಫಂಡ್ ಎಲ್ಲ ಕೊಟ್ಟಿದ್ದೀವಿ. ಯಾಕಂದ್ರೆ ಈಗೆಲ್ಲ ಟೆಂಡರ್ಗಳೆಲ್ಲ ಫೈನಲೈಸ್ ಆಗಿದೆ. ಈಗಾಗಲೇ ಸುಮಾರೆಲ್ಲ ಪರ್ಚೇಸ್ ಆರ್ಡರ್ ಇಶ್ಯೂ ಆಗಿದೆ. ಈಗೆಲ್ಲ ಬರ್ತಾ ಇದೆ. ಸೊ ಎಲ್ಲ ಕಡೆ ನಾವು ರಿವ್ಯೂ ಮಾಡಿದ್ದೀವಿ. ಎಲ್ಲರತ್ರ ಕೂಡ ಅವ್ರವ್ರ ಹಂತದಲ್ಲಿ ತಗೊಂಡು ಔಷಧಿಗಳು ಕೊಡ್ತಕ್ಕಂಥದ್ದಕ್ಕಿದೆ. ಅದು ಮತ್ತೆ ಹೇಗೋ ಚರ್ಚೆಗೆ ಬರ್ತದೆ, ಅವಾಗ ಡಿಸ್ಕಸ್ ಮಾಡೋಣ. ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ. ಅದ್ರ ಜೊತೆಯಲ್ಲಿ ಅವ್ರು ಹೇಳಿರುವಂಥದ್ದು, ಅವರ ಒಂದು ಕ್ಷೇತ್ರಕ್ಕೆ ನಾವು ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿಸ್ಕೊಟ್ಟಿದ್ದೇವೆ. ಮೊನ್ನೆನೂ ಕೂಡ ಹೊಸದಾಗಿ ಒಂದು 50 ಬೆಡ್ಡಿನ ಕ್ರಿಟಿಕಲ್ ಕೇರ್ ಬ್ಲಾಕ್ ಅನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡೋದಕ್ಕೆ ನಮ್ಮ ಶಾಸಕರಿಗೆ ಸುಮಾರು 23 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅವರ ಒಂದು ಕಾಮಗಾರಿಯನ್ನು ಕೂಡ ಅದನ್ನು ಮಾಡಿಸ್ಕೊಟ್ಟಿದ್ದೇವೆ. ಅದು ನಾವೇನು ಪಕ್ಷಪಾತ ಏನು ಮಾಡುವಂತದ್ದು ಏನಿಲ್ಲ. ಎಲ್ಲಿ ಅಗತ್ಯತೆ ಇದೆ, ಎಲ್ಲಿ ಪಕ್ಷಪಾತ ಮಾಡಿದ್ಯಾ ಇಲ್ಲ ಹೇಳ್ತಾ ಇರುವಂತದ್ದು, ಎಲ್ಲೆಲ್ಲಿ ಅವಶ್ಯಕತೆ ಮತ್ತು ಅಗತ್ಯತೆಯ ಅನುಸಾರವೇ ನಾವು ಮಾಡ್ತಾ ಇದೀವಿ ಹೊರತು ಯಾರಿಗೂ ವೈಯಕ್ತಿಕವಾಗಿ ಯಾರಿಗೋ ಒಬ್ಬರಿಗೆ ಮಾಡಬೇಕು ಅಂತ ಏನಲ್ಲ. ಅದ್ರ ಜೊತೆಯಲ್ಲಿ CT ಸ್ಕ್ಯಾನ್ ಬಗ್ಗೆ ಹೇಳಿದ್ದಾರೆ. ಸೊ ಅದರಿಂದ ಅಲ್ಲಿ ಈಗಾಗಲೇ ಅದು ಒಂದು ಗದಗಿನ ಒಂದು ಸೆಂಟರ್ ಜೊತೆ ಒಡಂಬಡಿಕೆ ಮಾಡಿಕೊಂಡು ಈಗ CT ಸ್ಕ್ಯಾನ್ ಸೌಲಭ್ಯವನ್ನು ಅದರ ಬಗ್ಗೆ ಅವರಿಗೆ ಆನ್ಲೈನ್ ಮುಖಾಂತರ ಅವ್ರಿಗೆ ಕಳಿಸ್ತಾರೆ. ಅದನ್ನ ಅವರು ಅಲ್ಲಿ ಚೆಕ್ ಮಾಡಿ ವಾಪಸ್ಸು ಅದರ ಮಾಹಿತಿ ಕೊಡ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ದಾರೆ. ಸೊ ಅದನ್ನ ಅಲ್ಲಿರುವಂತ ಆಪರೇಟರ್ ಒಬ್ಬ ಯಾರು ಟೆಕ್ನಿಷಿಯನ್ ಇದ್ದಾರೆ ಅವರು ಅದನ್ನ ಮಾಡ್ತಾ ಇದ್ದಾರೆ ಅಂತ ನಮ್ಮಲ್ಲಿರುವಂತ ಮಾಹಿತಿ. ಅದಕ್ಕೋಸ್ಕರ ಅದನ್ನ ಮತ್ತೆ ಅದರ ಬಗ್ಗೆ ಏನೇನು ಸಮಸ್ಯೆ ಇದೆ ನಾನು ಖಂಡಿತ ನೋಡ್ತೀನಿ. ಆದ್ರೆ ನಾವು ಇವತ್ತು ಗದಗಿನ ಒಂದು ಆಸ್ಪತ್ರೆ ಜೊತೆ ಒಡಂಬಡಿಕೆ ಮಾಡಿಕೊಂಡು ಈ CT ಸ್ಕ್ಯಾನ್ಗಳನ್ನ ಅಲ್ಲಿ ಅವ್ರಿಗೆ ಕಳಿಸಿ ಅವರು ಅದನ್ನ ಚೆಕ್ ಮಾಡಿ ಮತ್ತೆ ರಿಪೋರ್ಟ್ ಕೊಡುವಂತ ವ್ಯವಸ್ಥೆನೂ ಕೂಡ ಮಾಡಲಾಗಿದೆ. ಆಯ್ತಾ? ಇಲ್ಲ ಸರ್ ಏನಾಗ್ತಿದೆ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿನ ಬಳಸಿಕೊಂಡು ಮಾಡಕತ್ತಿದ್ದಾರೆ. ಈಗ ಅದೇ ಅದು ಸರಿಯಾಗಿ ಟೆಕ್ನಾಲಜಿ ಆಗ್ತಾ ಇಲ್ಲ. ಪ್ರತ್ಯೇಕವಾದ ಟೆಕ್ನಿಷಿಯನ್ ಅಲ್ಲ ಸರ್ ಅವರು ಅಲ್ಲಿರ್ತಕ್ಕಂಥವ್ರು ತಗೊಂಡು ಮಾಡಕತ್ತಿದ್ದಾರೆ. ಬಟ್ ಅದು ಸಮಸ್ಯೆ ಆಗ್ತಾ ಇದೆ. ಹೊರಗಡೆ ಬರ್ಕೊಡ್ಬೇಕು ಎಲ್ಲದಕ್ಕೂ ಕೂಡ. ಆ ರೀತಿ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ವ್ಯವಸ್ಥೆ ಕೋವಿಡ್ ಸಂಬಂಧ ತಾವು ಒಂದು ಮಾತನ್ನ ಹೇಳ್ತೀವಿ ಸರ್. ಕೋವಿಡ್ ಸಂಬಂಧದಲ್ಲಿ ಇಬ್ಬರು ತಗೊಂಡಿದ್ವಿ ಸರ್ ಅದನ್ನ. ಬಟ್ ಅವ್ರು ತಗೊಳೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ತೆಗೆದಾಕ್ಬಿಟ್ರು. ಅವ್ರಿಗೂ ಪಗಾರನು ಕೂಡ ಇವತ್ತಿಗೆ ಕೊಟ್ಟಿಲ್ಲ ಅವರಿಗೆ. ಬಟ್ ಅವ್ರ ತುಂಬಿಕೊಂಡ್ರೆ ಅದಕ್ಕೆ ಕೆಲಸ ನಡೀತಂತ ಇಲ್ಲ, ವೇಸ್ಟ್ ಆಗ್ತಾ ಇದೆ. ಸುಮ್ಮನೆ ಅದು ಹಾಳಾಗಿ ಹೋಗ್ತದೆ. ಇಲ್ಲ, ಈಗ ಇರುವಂತ ವ್ಯವಸ್ಥೆ ಅಡಿಯಲ್ಲಿ ಅಲ್ಲಿರುವಂತ ಟೆಕ್ನಿಷಿಯನ್ CT ಸ್ಕ್ಯಾನ್ ಮಾಡಿ ರಿಪೋರ್ಟ್ ಅನ್ನ ಗದಗ ಕಳಿಸ್ತಾ ಇದ್ದಾರೆ. ಆದ್ರೂ ಕೂಡ ನೀವು ಹೇಳಿದಂಗೆ ಅಲ್ಲಿ ಪೂರ್ತಿ ಪ್ರಮಾಣದ ಒಬ್ಬರನ್ನ ಹಾಕ್ಸ್ತಕ್ಕಂಥದಕ್ಕೆ ನಾನು ಕ್ರಮ ತಗೊಳ್ತೀನಿ. ಆಯ್ತಾ? ಅದ್ರ ಜೊತೆಗೆ ನಾನು ಇನ್ನೊಂದು ಸದಸ್ಯ, ನಮ್ಮಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಅವತ್ತು ಬಹಳ ತರಾತುರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದ್ರು ಅಂತ ಉದ್ಘಾಟನೆ ಮಾಡಿದ್ದೇನೆ. ನಾನು ಅವತ್ತು ತಮಗೆ ಹೇಳಿದೆ, ಇನ್ನೂ ಅದು ನಮಗೆ ಎಂಡೋರ್ನ ಆಗಿಲ್ಲ, ಸರಿಯಾದ ಯಾವುದೇ ಉಪಕರಣಗಳು ಬಂದಿಲ್ಲ ಅಂತೇಳಿ. 6 ತಿಂಗಳು ಆಗಿ ಹೋಗಿದೆ. ದಿನಂಪ್ರತಿ ಪತ್ರಿಕೆಗಳಲ್ಲಿ, ಟಿವಿಯಲ್ಲಿ ಮುಖ್ಯಮಂತ್ರಿ ಉದ್ಘಾಟನೆ ಮಾಡಿ ಹೋದ್ರು ಕೂಡ ಪ್ರಾರಂಭ ಆಗಿಲ್ಲ ಅಂತಕ್ಕಂಥದ್ದು ಬರ್ತದೆ. ಅದು ಆದಷ್ಟು ಬೇಗ ಅದನ್ನ ಅವ್ರಿಗೇನು ಇನ್ನೂ ಬಿಲ್ ಕೊಡ್ಬೇಕಂತೆ. ಅದಕ್ಕೆ ಅವ್ರು ನಮ್ಮ ಎಂಡೋರ್ ಮಾಡ್ತಾ ಇಲ್ಲ. ಅದು ಮಾಡಿ ಸಿಬ್ಬಂದಿಯನ್ನ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಸಿಬ್ಬಂದಿಯನ್ನ ಕೂಡ ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ. ರಿಕ್ರೂಟ್ಮೆಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ, ಎಲ್ಲ ಇದೆ. ಈಗ ನಾನು ನಮ್ಮ ಮುಖ್ಯ ಇಂಜಿನಿಯರ್ ಕೂಡ ಮಾತಾಡಿದ್ದೇನೆ. ಅದು ಬಾಕಿ ಬಿಲ್ ಏನೇ ಇರಲಿ ಹ್ಯಾಂಡ್ ಓವರ್ ಮಾಡಿಸ್ಕೊಂಡು MCH ಅನ್ನ ಶುರು ಮಾಡೋದಕ್ಕೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ.
ಆದಷ್ಟು ಶೀಘ್ರದಲ್ಲಿ ವೆಂಕಟೇಶ್ ಅವರೇ ಸ್ಪೀಕರ್ ಅದಕ್ಕೆ ಅದು ನಾನು ಮುಂದಿನ ವಾರನೇ ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇದೆ ಅಂತೆ ಆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಮುಂದಿನ ವಾರನೇ ಹ್ಯಾಂಡ್ ಓವರ್ ಮಾಡಿಕೊಂಡು ಏನೀಗ ಸಿಬ್ಬಂದಿಯನ್ನ ಅದನ್ನ ಅಲ್ಲಿ ಅದಕ್ಕೂ ಕೂಡ ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಒಂದೇ ನಿಮಿಷ ಹ್ಯಾಂಡ್ ಓವರ್ ಮಾಡಿಕೊಂಡು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸಿ ಸಿಬ್ಬಂದಿನೂ ಕೂಡ ತಗೊಳ್ಳೋದಕ್ಕೆ ವೈದ್ಯರು ನರ್ಸಸ್ ಎಲ್ಲ ತಗೊಳ್ಳೋದಕ್ಕೆ ನಮಗೆ ಪರ್ಮಿಷನ್ ಇದೆ ಕೂಡಲೇ ಅದನ್ನೆಲ್ಲ ತಗೊಂಡು ಅದನ್ನ ಚಾಲೂ ಮಾಡಬೇಕು ಪ್ರಾರಂಭ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ ಆದಷ್ಟು ಶೀಘ್ರದಲ್ಲೇ ಅದನ್ನ ಪ್ರಾರಂಭ ಮಾಡ್ತೀವಿ ಆಮೇಲೆ ನಿಮ್ಮ ಇನ್ನೊಂದು ತಾವರೆಕೆರೆಗೂ ಕೂಡ ನಾವು 30ರಿಂದ 50 ಬೆಡ್ಗೆ ಏರಿಸಿದ್ದೇವೆ ಸುನೀಲ್ ಅವರೇ ಅವ್ರು ಇನ್ನೊಂದು ಆಸ್ಪತ್ರೆ 30 to 50 ಬೆಡ್ ಮಾಡಿಸಿದೀವಿ ಕ್ರಿಟಿಕಲ್ ಕೇರ್ ಒಂದು 50 ಬೆಡ್ ಮಾಡಿಸ್ಕೊಟ್ಟಿದ್ದೀವಿ ಸೊ ಅವ್ರಿಗೆ ನಿಜವಾಗ್ಲೂ ಬಹಳ ಒಂದು ಹೆಚ್ಚಿನ ಒಂದು ಕೊಡುಗೆ ನಮ್ಮ ಸರ್ಕಾರದಿಂದ ಅವ್ರ ಇಲಾಖೆಗೆ ಸಿಕ್ಕಿ ಅವರ ಕ್ಷೇತ್ರಕ್ಕೆ ಸಿಕ್ಕಿದೆ ಇನ್ನು ಬೇರೆ ಬೇರೆ ಕೆಲಸಗಳೇನಿದೆ ಖಂಡಿತ ಮಾಡಿಸ್ಕೊಡ್ತೀನಿ ಈ MCH ಅನ್ನ ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡಿಸ್ತೀವಿ ಎಲ್ಲ ಸ್ಯಾಂಕ್ಷನ್ ಆಗಿ ಈಗ ಚವನ್ ಎಲ್ಲ ಹಣಕಾಸು ವ್ಯವಸ್ಥೆ ಮಾಡಿದ್ದೀವಿ ಅದನ್ನ ಬೇಕಾದ್ರೆ ಚೆಕಪ್ ಮಾಡ್ತೀನಿ ಬಟ್ ನಾವು ನಮ್ ಕಡೆಯಿಂದ ಎಲ್ಲ ಅವ್ರಿಗೆ ತಗೊಳ್ಳೋದಕ್ಕೆ ಹಣಕಾಸಿನ ವ್ಯವಸ್ಥೆ ಮಾಡಿದ್ದೇವೆ ಯಾಕೆ ಆತರ ಮಾಡ್ತಾರೆ ನಾನು ಈಗಲೇ ಚೆಕಪ್ ಮಾಡ್ತೀನಿ ಆಯ್ತು ಮಂತ್ರ ಈಗ ಅವ್ರ ಕೆಲಸ ಚವನ್ ಪೆಂಡಿಂಗ್ ಇದೆ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷರೇ ಪೂರಕವಾಗಿ